ಸತೀಶ್ ಕುಮಾರ್, ನಂಗ್ಲಿ ಗ್ರಾಮದ ನಿವಾಸಿ, ಬೆಂಗಳೂರು ಅರ್ಕಾ ಜ್ಯುವೆಲರ್ಸ್ ಮಾಲೀಕರು. ಅವರು OBC ಅಧ್ಯಕ್ಷರಾಗಿದ್ದಾರೆ. ಅವರು ಈಗ ಆಗಮಿಸಿದ್ದಾರೆ. ಅವರು ನಮ್ಮ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ನಮ್ಮ ಸಮಾಜದ ಬಗ್ಗೆ ನಮ್ಮ ಒಂದು ಏಳಿಗೆ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಅವ್ರನ್ನ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮ ವಿಶ್ವಕರ್ಮ ಕುಲದೇವತೆ ಆದಂತಹ ನಮ್ಮ ಕಾಳಿಕಾದೇವಿಗೆ ಒಂದ್ಸರಿ ಜೈಕಾರ ಹಾಕೊಂಡ್ವಾ. ಜೈ ಕಾಳಿಕಾದೇವಿ, ಜೈ ಜೈ ಕಾಳಿಕಾದೇವಿ. ಎಲ್ಲರಿಗೂ ಈಗಾಗಲೇ ತಿಂಡಿ ಕೊಟ್ಟರೆ ಸಾಕು, ಆ ಒಂದು ದೇವರ ಒಂದು ಭಕ್ತಿಯಲ್ಲಿ ಪಾತ್ರರಾಗಿದ್ದೀವಿ ಅಂತೇಳಿ ಎಲ್ಲರೂ ಅಂದ್ಕೊಳ್ತಿದ್ದೀರಾ. ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಲ್ಲಿ ನಮ್ಮ ವಿಶ್ವಕರ್ಮ ಕುಲಬಾಂಧವರ ಸಂಘದಿಂದ ನಮ್ಮ ಮೋಹನಾಚಾರ್ಲು, ನಮ್ಮ ರವೀಂದ್ರಾಚಾರಿ, ನಮ್ಮ ರಾಮಚಂದ್ರಾಚಾರ್ಯ ಅವರು ಹಾಗೂ ನಮ್ಮ ಸದಾಶಿವಾಚಾರ್ಯ ಅವರು, ಎಲ್ಲ ಬಂಧು ಬಳಗರು, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಶ್ರೀನಿವಾಸಪುರ ತಾಲೂಕಿಗೆ ಮಾತ್ರ ಸೀಮಿತ ಅಲ್ದಿರಾ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದಗೂ ನಮ್ಮ ಮಹಿಳೆಯರು, ನಮ್ಮ ಮಾತೆಯರು ಎಲ್ಲರೂ ಇಲ್ಲಿ ಬಂದು ನಮ್ಮ ಈ 108 ಸುಮಂಗಳಿಯರ ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡೋದಕ್ಕೆ ಈ ಒಂದು ವೇದಿಕೆ ಇವತ್ತು ಅಲಂಕಾರವಾಗಿದೆ. ಹಾಗಾಗಿ ಇವರೆಲ್ಲರಿಗೂ ನಾವು ಧನ್ಯವಾದಗಳನ್ನ ತಿಳಿಸೋಣ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಮಂಡಳಿ ಅಧ್ಯಕ್ಷರಾದಂತಹ ನಮ್ಮ ಸುಜ್ಞಾನ ಮೂರ್ತಿ ಸರ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಎಲ್ಲ ನಮ್ಮ ಕುಲ ಬಾಂಧವರಿಗೆ, ಎಲ್ಲ ಜನಾಂಗದ ಹಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಈ ಒಂದು ಮಂಗಳ ಗೌರಿ ವ್ರತದಲ್ಲಿ ಈ ಒಂದು ಶಕ್ತಿನ ನೀವು ಪಡೆದಿರೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಏನು ಸಹಕಾರ ಕೊಟ್ಟಿದ್ದೀವಿ, ಈ ಸಹಕಾರ ನಮ್ಗೆ ಫಲಿತ ಆಗಬೇಕು ಅಂತಂದರೆ ನೀವೆಲ್ಲರೂ ನಮಗೆ ಸ್ವಾಮಿಗಳು ಹೇಳ್ದಂಗೆ ಯಾರೋ ಒಬ್ಬ ಭಿಕ್ಷುಕ ಹೋದಾಗ ಅವ್ರಿಗೆ ಏನೇ ಕೊಟ್ಟರು ಅವ್ರಿಗೆ ಅದು ತೀರಲಿಲ್ಲ, ಆ ಭಿಕ್ಷುಕರಿಗೆ ಸಮಾಧಾನ ಆಗಲಿಲ್ಲ, ಕೊನೆಗೆ ಮಂಗಲ ಗೌರಿ ವ್ರತ ಮಾಡಿ ಅವರ ಮುಖಾಂತರ ಒಂದು ಆಶೀರ್ವಾದ ಪಡೆದ್ರೆ ಮಾತ್ರನೇ ನಿಮಗೆ ಈ ಒಂದು ಪ್ರಾಪ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮದೇ ಆದಂಥ ಒಂದು ಕೊಡುಗೆನ ಕೊಟ್ಟಿರೋದ್ರಿಂದ ನಮಗೂ ನಿಮ್ಮೆಲ್ಲರ ತಾಯಂದಿರ ಒಂದು ಆಶೀರ್ವಾದ ಬೇಕು. ಮಾಡ್ತೀರಲ್ವಾ? ಎಲ್ಲರೂ ಮಾಡಿ ಆಶೀರ್ವಾದ ಕೈ ಮೇಲೆ ಎತ್ತಿ. ಸೌಂಡ್ ಬರ್ತಿಲ್ಲ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೂ ಇರುತ್ತೆ. ಇವತ್ತು ನಮ್ಮ ಮೇಲೆ ಯಾರು ಶಾಪ ಇಟ್ಟಿದ್ದಾರೆ, ಇಲ್ಲ ನಮ್ಮ ಮೇಲೆ ಏನು ದ್ವೇಷ ಇಟ್ಟಿದ್ದಾರೆ, ಅದೆಲ್ಲ ಇವತ್ತಿಗೆ ಈ ಒಂದು ವೇದಿಕೆಯಲ್ಲಿ ಸಮರ್ಪಣೆ ಆಗೋಯ್ತು, ಅದೆಲ್ಲ ಹೊರ್ಟೋಯ್ತು ನಿಮ್ಮ ಒಂದು ಆಶೀರ್ವಾದದಿಂದ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇವತ್ತು ನಮ್ಮ ವಿಶ್ವಕರ್ಮ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೇ ನಮ್ಮ ಒಂದು ವಿಶ್ವಕರ್ಮ ಕುಲ ಬಾಂಧವರು ಅವಶ್ಯಕತೆ. ಇವತ್ತು ಈ ದೇಶದ ಬೆನ್ನೆಲುಬು ರೈತ ಅಂತೇಳಿ ಇಡೀ ದೇಶ ಪ್ರಪಂಚನೇ ಹೇಳಬೇಕಾದ್ರೆ, ಆ ದೇಶದ ರೈತನ ಬೆನ್ನೆಲುಬಾಗಿ ನಮ್ಮ ವಿಶ್ವದ ಕುಲಬಾಂಧವರು, ವಿಶ್ವಕರ್ಮ ಕುಲಬಾಂಧವರು ನಾವು ಇದ್ದೀವಿ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ವಿಷಯ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಯಾವುದೇ ಮನಸ್ತಾಪನೆ ಇಲ್ದಿರ ನಾವೆಲ್ಲ ಒಟ್ಟಿಗೆ ಇದ್ದು ನಮ್ಮ ಒಂದು ಒಗ್ಗಟ್ಟನ್ನ ನಾವು ಪ್ರದರ್ಶನ ಮಾಡ್ತಾ ನಮ್ಮ ಒಂದು ಒಟ್ಟೊಟ್ಟಿಗೆ ಜೀವನ ಮಾಡುವಂಥ ಕೆಲಸನ ನಾವು ಮಾಡ್ಕೊಂಡು ಹೋಗೋಣ. ಯಾರು ದ್ವೇಷ ರಾಜಕಾರಣ ಇಲ್ದಿರ, ಯಾವುದೇ ರಾಜಕಾರಣ ಇಲ್ದಿರ ನಾವೆಲ್ಲ ಒಟ್ಟಿಗೆ ಹೋಗುವಂಥ ಕೆಲಸನ ನಾವು ಮಾಡೋಣ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸುಜ್ಞಾನ ಮೂರ್ತಿಯವರು ವಿಶ್ವಕರ್ಮ ಇಡೀ ರಾಜ್ಯದ ಅಧ್ಯಕ್ಷರಾಗಿರೋದ್ರಿಂದ ಅವ್ರ ಕಡೆಯಿಂದ ಕೂಡ ಅತಿ ಶೀಘ್ರದಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ, ನಮ್ಮ ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳಿಗೂ, ಅದರಲ್ಲೂ ಈ ದಿನ ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ಅವ್ರ ಕಡೆಯಿಂದ ನಾವು ಏನೋ ಒಂದು ನಮಗೆಲ್ಲ ಅನುಕೂಲ ಆಗುವಂತಹ ಒಂದು ಎಕ್ಸ್ಪೆಕ್ಟೇಷನ್ನ ನಾವು ಮಾಡುವಂಥದ್ದನ್ನ ನಾವು ಮಾಡೋಣ. ಅತಿ ಶೀಘ್ರದಲ್ಲಿ ಅವರಲ್ಲಿ ಅಧಿಕಾರ ಇದೆ, ಅವರಲ್ಲಿ ಸಿಗ್ನೇಚರ್ ಪವರ್ ಇದೆ, ನಮಗೆ ಏನು ಬೇಕಾದರೂ ಅವ್ರು ಮನಸ್ಸು ಮಾಡಿದ್ರೆ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನಗೆ ನಮ್ಮೆಲ್ಲರಿಗೂ ಆಶೀರ್ವಾದ ಕೊಟ್ಟಂತಹ ಈ ಒಂದು ಮಹಾನ್ ತಾಯಂದಿರಿಗೆ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.